ಹೆಚ್ಚು ಅಡ್ಮಿಷನ್ ಮಾಡಿದ ಕಾರಣನೇ ಸಚಿನ್ ಸರ್. ಅದೊಂದು ಮತ್ತು ಈ ಕಾಲೇಜ್ ಬೆಳಿಬೇಕಂದ್ರೆ ಹೋದ ಸತಿ ಒಂದು ಯುವ ಸಂಭ್ರಮ ಅಂತ ಇವೆಂಟ್ ದೊಡ್ಡ ಇವೆಂಟ್ ಮಾಡಿದ್ವಿ. ಅದರಿಂದ ಎಷ್ಟೋ ಊರಿಗೆ ಹೋದೇವಿ, ಎಷ್ಟೋ ಕಾಲೇಜ್ಗಳಿಗೆ ಹೋಗಿ ವಿಸಿಟ್ ಮಾಡಿದೇವಿ. ಅದರಿಂದ ಇಲ್ಲಿ ಈ ಕಾಲೇಜ್ ಇಲ್ಲಿ ಇಂಥಲ್ಲಿ ಐತಿ ಅನ್ನೋದು ಗೊತ್ತಾಗೈತಿ. ಆ ಸರ್ ಅಂತ ಈ ಬೆಳವಣಿಗೆ ಆಗೈತೆ ಅನ್ನೋದು ನಮಗೆ ಕಳಕಳಿ ಮಾಡ್ಕೋತೀವಿ. ನಮಗೆ ಸಚಿನ್ ಸರೇ ಬೇಕು. ಅಭಿವೃದ್ಧಿ ಹೊಂಟದ ಅವ್ರನ್ನೇ ಮುಂದುವರಿಸಬೇಕಂತೇಳಿ ಮಾನ್ಯ ಕಮಿಷನರ್ ವಿನಂತಿ ಮಾಡ್ಕೋತೀವಿ. ಹಾಗೂ ನಮ್ಮ ಶಾಸಕರು ಮಂತ್ರಿಗಳಂತ ಸಂಬಂಧಿಸಿ ಶಿವರಾಮ್ ಪಾಟೀಲ್ ಸಾಹೇಬರು ಇದಕ್ಕೆ ಮಧ್ಯಸ್ಥಿಕೆ ವಹಿಸಿ ಸಚಿನ್ ಪಾಟೀಲ್ ಸಾಹೇಬರು ಮುಂದುವರಿಸಬೇಕಂತೇಳಿ. ಮಡಪತಿ ಸರ್ ನಮಗೆ ಬೇಡ, ಆ ಮಡಪತಿ ಸರ್ ನೀವು ಚಾರ್ಜ್ ಕೊಡಬಾರ್ದು. ಇವತ್ತು ನಾವು ಏನಂದ್ರೆ ಮೊದಲಿನ ಪ್ರಿನ್ಸಿಪಾಲ್ ಸಚಿನ್ ಸರ್ ಅವರಿಗೆ ಮುಂದುವರಿಸಬೇಕಂತೇಳಿ ಸಿಡಿಸಿ ಸದಸ್ಯರು, ಊರಿನ ಗೌರವಾನ್ವಿತ ಹಿರಿಯರು ಹಾಗೂ ವಿದ್ಯಾರ್ಥಿನಿಯರು. ಪ್ರಿನ್ಸಿಪಾಲ್ಗಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ. ವಿಜಯಪುರ ಜಿಲ್ಲೆಯ ಮನಗೂಳಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎದುರು ಪ್ರತಿಭಟನೆ. ಪ್ರಿನ್ಸಿಪಾಲ್ ಸಚಿನ ಪಾಟೀಲ ಬೇಕು ಎಂದು ಘೋಷಣೆ. ಸಚಿನ ಪಾಟೀಲ ವರ್ಗಾವಣೆ ಮಾಡಿದನ್ನು ಖಂಡಿಸಿ ವಿದ್ಯಾರ್ಥಿಗಳ ಆಕ್ರೋಶ. ಹಳೆ ಪ್ರಿನ್ಸಿಪಾಲ್ ಸಚಿನ ಪಾಟೀಲ ಬೇಕೇ ಬೇಕು ಎಂದು ಆಗ್ರಹ. ಬಡ ವಿದ್ಯಾರ್ಥಿಗಳು ಕಾಲೇಜಿನ ಅಭಿವೃದ್ಧಿಗಾಗಿ ಕೆಲಸ ಮಾಡಿದ್ದಾರೆ, ಅದಕ್ಕಾಗಿ ನಮಗೆ ನ್ಯಾಯ ಒದಗಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದರು. KM ನ್ಯೂಸ್ ಕನ್ನಡ. ಊರೊಳಗೆ ಹೋಗಿ ಎಲ್ಲ ಪ್ರಾಧ್ಯಾಪಕರು ಸಚಿನ್ ಸರ್ ಹೋಗಿ ಇಷ್ಟೆಲ್ಲ ಅಡ್ಮಿಷನ್ ಮಾಡ್ಸಾರ. ಮಾಡಿದಾಗ ಯಾವುದೇ ವಿದ್ಯಾರ್ಥಿನಿಯರು ಇಲ್ಲಿ 10 ಲಕ್ಷ ತಯಾರಿಸಿಲ್ಲ. ಸುಮಾರು 25,000 ಜನಸಂಖ್ಯೆ ಇರುವಂತ ಈ ಊರಲ್ಲಿ ಒಂದು ಸರ್ಕಾರಿ ಡಿಗ್ರಿ ಕಾಲೇಜ್ ಇರಲಿಲ್ಲ. ನಮ್ಮ ಏನ ಮಕ್ಕಳು, ಹೆಣ್ಣು ಮಕ್ಕಳು ವಿಶೇಷವಾಗಿ ಬಾಗೇವಾಡಿ ಅಥವಾ ಬಿಜಾಪುರಕ್ಕೆ ಹೋಗಬೇಕಿತ್ತು. ಅದು ಹೋಗದೇ ಇರೋದ್ರಿಂದ ಅವರ ಪಾಲಕರು ಕಳಿಸಲಾರಕ ಅವರು ವಿದ್ಯಾಭ್ಯಾಸ ಡಿಗ್ರಿ ಆಗ್ತಿದ್ದಿಲ್ಲ. ಇವತ್ತು ಸನ್ಮಾನ್ಯ ಶಿವಾನಂದ ಪಾಟೀಲ್ರು ಈ ಸಚಿವರೇನದ ಸಚಿವರ ಒಂದು ಅವರ ದೂರದೃಷ್ಟಿಯಿಂದ ಇವತ್ತು ಮನಗೂಳಿಗೆ ಅವರು ಡಿಗ್ರಿ ಕಾಲೇಜ್ ಒಂದು ಒದಗಿಸಿಕೊಟ್ರು. ಆ ಡಿಗ್ರಿ ಕಾಲೇಜ್ ಮೊದಲು ನಾವು ಎಲ್ಲ CDC ಸದಸ್ಯರು ಕೂಡ್ಕೊಂಡು ಉರ್ದು ಶಾಲೆಯಲ್ಲಿ ಆ ಹೆಡ್ ಮಾಸ್ಟರ್ ಉರ್ದು ಶಾಲೆಯ ಪ್ರೌಢಶಾಲೆಯ ಹೆಡ್ ಮಾಸ್ಟರ್ ಕೇಳ್ಕೊಂಡು ನಾವು ಅನಕಾತ ನಮ್ಮ ಡಿಗ್ರಿ ಕಾಲೇಜ್ ಬಿಲ್ಡಿಂಗ್ ಆಗುವವರೆಗೂ ನೀವು ನಮ್ಗೆ ಸಹಕಾರ ಕೊಡ್ಬೇಕಂತೇಳಿ ಅಲ್ಲಿ ಎಲ್ಲ ನಾವು ಡಿಗ್ರಿ ಕಾಲೇಜ್ ಉರ್ದು ಸ್ಕೂಲಲ್ಲಿ ನಡೆದಾಗ ನಾವೆಲ್ಲ ಮನೆಗೆ ಹೋಗಿ ಎಲ್ಲ ಪಾಲಕರಿಗೆ ದಯವಿಟ್ಟು ನೋಡ್ರಿ, ಮನಗೂಳಿಯೊಳಗ ಡಿಗ್ರಿ ಕಾಲೇಜ್ ಆಗ್ಯದ, ನಮ್ಮ ಮಕ್ಕಳನ್ನು ಮನಗೂಳಿ ಡಿಗ್ರಿ ಕಾಲೇಜಿಗೆ ನಾವು ಅಡ್ಮಿಷನ್ ಮಾಡ್ಬೇಕಂತೇಳಿ ಕಡಿಮೆ ಇದ್ದಂತ ಇವತ್ತು ಈ ಡಿಗ್ರಿ ಕಾಲೇಜ್ ಸುಮಾರು 200 ಮೇಲ್ಪಟ್ಟು ವಿದ್ಯಾರ್ಥಿನಿಯರು ಇವತ್ತು ಇಲ್ಲಿ ಅಡ್ಮಿಷನ್ ಆಗ್ಯಾವ. ಇದ್ರ ಕಾರಣ ನಮ್ಮ ಏನು ಹಿಂದಿನ ಪ್ರಿನ್ಸಿಪಾಲ್ರು ಹಾಗೂ ಎಲ್ಲ ಮೊದಲಿದ್ದಂಥ ಪ್ರಾಧ್ಯಾಪಕರು ಇವರೆಲ್ಲರೂ ಒಂದು ಸಹಕಾರ ಹಾಗೂ CDC ಸದಸ್ಯರು ಹಾಗೂ ಊರಿನ ಯಾವತ್ತು ಒಂದು ಹಿರಿಯರ ಸಹಕಾರದಿಂದ ಇವತ್ತು ಈ ಮಟ್ಟಕ್ಕೆ ಸನ್ಮಾನ್ಯ ಸಚಿವರು, ಈಗಿನ ಸಚಿವರು ಶಿವಾನಂದ ಪಾಟೀಲ್ರು ಅವರ ದೂರದೃಷ್ಟಿಯಿಂದ ಇವತ್ತು ನಾವು ಸುಮಾರು 5 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಬಿಲ್ಡಿಂಗ್ ಕಾಲೇಜ್ ಬಿಲ್ಡಿಂಗ್ ಮಾಡ್ಯಾರ. ಅದ್ರ ಜೊತೆಗೆ ಏನು ಮ್ಯಾಟ್ರಿಕ್ ನಂತರದ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡ್ಯಾರ. ಇವತ್ತು ನಮ್ಮ ಈ ಡಿಗ್ರಿ ಕಾಲೇಜ್ ಬೆಳಿಬೇಕು. ಇದು ಹೆಚ್ಚಿಗೆ ಇಂಥ ಡಿಗ್ರಿ ಬಿಲ್ಡಿಂಗ್ ಎಲ್ಲಿ ಇಲ್ಲ. ಅದಕ್ಕೆ ಹೀಗೆ ಏನು ಬಂದಂತ ನಮ್ಮ ವಡಪತಿ ಮಾಸ್ತರ್ ಅದಾರ, ವಡಪತಿ ಸರ್ ಬಂದು ಯಾವತ್ತು ನಮ್ಮ CDC ಸದಸ್ಯರಿಗೆ ಒಂದು ಗೌರವ ಕೊಡದೆ ನಮಗೆ ಯಾರು ಏನು ಮಾಡ್ತಾರ, ಯಾ ಗೌಡ ಏನು, ಯಾ CDC ಸದಸ್ಯರೇನು, ಯಾ ಶಾಸಕರು ಯಾರು ಏನು ಅನ್ನುವಂತ ದೃಷ್ಟಿ ಇಟ್ಕೊಂಡು ಅವ್ರಿಗೆಲ್ಲರಿಗೆ ಅವಾಚ್ಯ ಶಬ್ದಗಳಿಂದ ಬೈಯೋದ್ರ ಜೊತೆಗೆ ಈ ಮಕ್ಕಳಿಗೆ ನಾಳೆ ನೀವು ಪರೀಕ್ಷೆ ನನ್ನ ಕೈಯಾಗ ಬರ್ತಾವು, ನನ್ನಂತೇಳಿ ಏನು ಮಾರ್ಕ್ಸ್ ಇರ್ತಾವು, ನಿಮ್ಗೆ ನಾ ಎಲ್ಲ ಗೋಟ್ ತುಂಬಿಸ್ತೀನಿ ಅನ್ನುವಂಥ ಮಾತನ್ನ ಅವರು ಎಲ್ಲ ಮಕ್ಕಳಿಗೆ ಅಂಜಿಸಿ ಇವತ್ತು ಅವರು ನಮಗೂ ಗೊತ್ತದ. ಯಾಕಂದ್ರ ಸೀನಿಯರ್ ಇದ್ದವರಿಗೆ ಪ್ರಿನ್ಸಿಪಾಲ್ ಹುದ್ದೆ ಕೊಡಬೇಕು. ಇವರು ಪ್ರಭಾರಿ ಅದಾರ, ಇವರು ಏನ ಪರ್ಮನೆಂಟ್ ಪ್ರಿನ್ಸಿಪಾಲ್ ಅಲ್ಲ, ಇವರು ಬಂದವ್ರೆ. ಅದು ಸರ್ಕಾರಿ ನಿಯಮದ ಪ್ರಕಾರ ಯಾರಿಗೆ ಏನು ಶ್ರೇಷ್ಠತೆ ಆಧಾರ ಅವರು ಸೀನಿಯರ್ ಇದ್ದವ್ರು ಕೊಡ್ಬೇಕಂತಿರ್ತದ. ಆದರೂ ಇಲ್ಲಿ CDC ಸದಸ್ಯರು ಹಾಗೂ ಮಕ್ಕಳ ಇವತ್ತು ನೀವು ಅವರಿಗೆ ಕೊಟ್ಟಿದ್ದಾದ್ರ ಏನು ವಡಪತಿ ಸರ್ ಈಗಾಗಲೇ ನಮಗೆಲ್ಲ ಅಂಜಿಕೆ ಹಾಕ್ಯಾರ. ಅವ್ರು ಏನು ಪ್ರಿನ್ಸಿಪಾಲ್ ಆದ್ರೆ ನಾವು ಇಲ್ಲಿ ಕಾಲೇಜದ ಅಡ್ಮಿಷನ್ ಎಲ್ಲ ಕಿತ್ಕೊಂಡು ಇವತ್ತು ಬಾಗೇವಾಡಿಗೆ ಬಿಜಾಪುರ ಬೇರೆ ಕಡೆ ನಾವು ಹೋಗ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ನಾವು, ಯಾಕಂದ್ರೆ ಈ ಮಕ್ಕಳಿದ್ರೆ ಇದು ಕಾಲೇಜ, ಈ ಮಕ್ಕಳೇ ಇಲ್ಲಿ ಎಲ್ಲ ಕಿತ್ಕೊಂಡು ಬೇರೆ ಕಡೆ ಬಾಗೇವಾಡಿ ಬಿಜಾಪುರ ಹೋದ್ರೆ ಈ ಕಾಲೇಜ್ ಇಷ್ಟೆಲ್ಲ ಖರ್ಚು ಮಾಡಿ ಸುಮಾರು 5-6 ಕೋಟಿ ಖರ್ಚು ಮಾಡಿ ಇನ್ನೂ 2 ಕೋಟಿ ರೂಪಾಯಿ ಅದನ್ನು ಬಿಲ್ಡಿಂಗ್ ಮಾಡಕ್ ಹೇಳ್ಯಾರ. ಇವೆಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ಇದಕ್ಕೆ ನಾವು ಮಕ್ಕಳಿಲ್ಲದೆ ಇದ್ರೆ ಅದು ನಿರುಪಯುಕ್ತ ಆಗ್ತದೆ.
ಈ ಏನ ಗಣಪತಿ ಸಾರು ಇವತ್ತು ಇಲ್ಲಿ ಅವ್ರು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಲಿ ಎಲ್ಲರೂ ಹೋಗ್ಲಿ ಅವ್ರು ದಯವಿಟ್ಟು ಮೊದಲಿನ ಏನ ಸಚಿನ್ ಪಾಟೀಲ್ ಮಾಸ್ತರ್ ಅದಾರ ಅವ್ರೆಲ್ಲಾರು ಜೋಡಿ ಸಹಕಾರದಿಂದ ಊರಾಗ ಎಲ್ಲಾರಿಗೆ ಪಾಲಕರಿಗೆ ಮನಿ ಅಡ್ಡಾಡಿ ಎಲ್ಲಾ ನಮ್ಮ ಇಲ್ಲಿ ಏನ ಪ್ರಾಧ್ಯಾಪಕರು ಅವರೆಲ್ಲ ಕುಡ್ಕೊಂಡು ಅಡ್ಡಾಡಿ ಇವತ್ತು ಈ ಮಟ್ಟಕ್ಕೆ ತಂದಾರ. ಅದಕ್ಕೆ ನಮಗೆ ಯಾರು ಬೇಕು? ಸಚಿನ್ ಸರ್. ಯಾರು ಹೋಗ್ಬೇಕು? ಅದನ್ನ ನಾವು ಕಮಿಷನರ್ ಮುಟ್ಟಿಸುವಂತ ಕೆಲಸ ಇವತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಅವರು ಇರಬಹುದು ಅಥವಾ ನಾವು ಮೇಲಾಧಿಕಾರಿಗಳಿಗೆ ತಿಳಿಸಿ ಮೊದಲು ಏನು ಪ್ರಿನ್ಸಿಪಾಲ್ ಸಚಿನ್ ಸರ್ ಅದರ ಅವರೇ ಮುಂದುವರಿಬೇಕಂತ ನಮ್ಮ CDC ಸದಸ್ಯರು ಹಾಗೂ ಊರಿನ ಯಾವತ್ತು ಹಿರಿಯರು ಹಾಗೂ ಎಲ್ಲ ನಮ್ಮ ವಿದ್ಯಾರ್ಥಿನಿಯರ ಒಂದು ಆಶೆ ಅದ. ಆ ಆಶೆ ಪ್ರಕಾರ ಇವತ್ತು ನಾವು ಕಮಿಷನರ್ ಅವರಿಗೆ ಮನವಿ ತಲುಪಿಸುವಂತ ಪ್ರಯತ್ನ ಮಾಡ್ತೇವೆ. ಇವತ್ತು ಮತ್ತೆ ಯಾರು ವಿದ್ಯಾರ್ಥಿಗಳು ಯಾರು ಮಾತಾಡ್ತಿದ್ರ ಮಾತಾಡಬಹುದು. ಹೆಚ್ಚಿನ ಅಭಿವೃದ್ಧಿ ಒತ್ತಿ ಕೊಟ್ಟರೆ ಕಾಲೇಜು ಮತ್ತು ಹುಡುಗರಿಗೆ ರೊಕ್ಕ ಸಹಾಯ ಮಾಡ್ಯಾರ ಪ್ರಿನ್ಸಿಪಾಲ್ರು ಮತ್ತು ನಮ್ಮದು ಕಾಲೇಜ್ ಅಭಿವೃದ್ಧಿ ಬೆಳೆಸಲಿಕ್ಕೆ ಸಹಾಯ ಮಾಡ್ಯಾರ ಪ್ರಿನ್ಸಿಪಾಲ್ರು ಮತ್ತು ಹಾಸ್ಟೆಲ್ ಮಾಡ್ಯಾರ. ಒಳ್ಳೆ ಅಭಿವೃದ್ಧಿ ಹೊಂಟದ. ಅವ್ರನ್ನೇ ಮುಂದುವರಿಸ್ಬೇಕಂತೇಳಿ ಮಾನ್ಯ ಕಮಿಷನರ್ ವಿನಂತಿ ಮಾಡ್ಕೋತೀವಿ. ಹಾಗೂ ನಮ್ಮ ಶಾಸಕರು ಮಂತ್ರಿಗಳಂತ ಸಂಬಂಧಿಸಿ ಶಿವರಾಮ್ ಪಾಟೀಲ್ ಸಾಹೇಬರು ಇದಕ್ಕೆ ಮಧ್ಯಸ್ಥಿಕೆ ವಹಿಸಿ ಸಚಿನ್ ಪಾಟೀಲ್ ಸಾಹೇಬರು ಮುಂದುವರಿಸ್ಬೇಕಂತೇಳಿ ಕಳಕಳಿ ವಿನಂತಿ ಮಾಡ್ಕೋತೀವಿ. ಈ ಕಾಲೇಜ್ ಅಂತೂ ಮೊದಲ ಅಲ್ಲಿ ಉರ್ದು ಸಲಾಗಿತ್ತು. ಇಲ್ಲಿ ಇಷ್ಟೆಲ್ಲ ಬಿಲ್ಡಿಂಗ್ ಮಾಡಿ ಇಷ್ಟೆಲ್ಲ ಕಟ್ಟಿಸಿ ಊರೊಳಗೆ ಹೋಗಿ ಎಲ್ಲ ಪ್ರಾಧ್ಯಾಪಕರು ಸಚಿನ್ ಸರ್ ಹೋಗಿ ಇಷ್ಟೆಲ್ಲ ಅಡ್ಮಿಷನ್ ಮಾಡ್ಸ್ಯಾರ. ಇಲ್ಲಿ ಹೆಚ್ಚು ಅಡ್ಮಿಷನ್ ಮಾಡಿದ ಕಾರಣನೇ ಸಚಿನ್ ಸರ್ ಅದೊಂದು. ಮತ್ತು ಈ ಕಾಲೇಜ್ ಬೆಳಿಬೇಕಂದ್ರೆ ಸತಿ ಒಂದು ಯುವ ಸಂಭ್ರಮ ಅಂತ ದೊಡ್ಡ ಇವೆಂಟ್ ಮಾಡಿದ್ರು. ಅದರಿಂದ ಎಷ್ಟೋ ಊರಿಗೆ ಹೋದೇವಿ, ಎಷ್ಟೋ ಕಾಲೇಜ್ಗಳಿಗೆ ಹೋಗಿ ವಿಸಿಟ್ ಮಾಡಿದೇವಿ. ಅದರಿಂದ ಇಲ್ಲಿ ಈ ಕಾಲೇಜ್ ಇಲ್ಲಿ ಇಂಥಲ್ಲ ಐತಿ ಅನ್ನೋದು ಗೊತ್ತಾಗೈತಿ. ಆ ಸರ್ ಇಂದ ಈ ಬೆಳವಣಿಗೆ ಆಗೈತೆ ಅನ್ನೋದು ನಮಗೆ ಕಳಕಳಿ ಮಾಡ್ಕೋತೀವಿ. ನಮಗೆ ಸಚಿನ್ ಸರೇ ಬೇಕು. ಮೊನ್ನೆ ಸಾಂಸ್ಕೃತಿಕ ಸೌರಭಾವಚನೆ ಮಾಡಿದ್ರು. ಇದು ನಮ್ಮ ಡಿಗ್ರಿ ಕಾಲೇಜ್ ಏನದ ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಅದ್ರ ಜೊತೆಗೆ MCA, BCA ಇವೆಲ್ಲ ಪರ್ಮಿಷನ್ ಅದ. ಅವ್ರು ಏನ್ ಮಾಡಿದ್ರು ಬಂದು ಈ ಮೊನ್ನೆ ತಮ್ದು ಅಷ್ಟೇ BA ಮಕ್ಕಳಿಗೆ ಅವ್ರಿಗೆ ಒಡೆದಾಡೋ ರೀತಿ BAದವ್ರಿಗೆ ಅಷ್ಟೇ ಒಂದು ಬ್ಯಾನರ್ ಕಟ್ಟಿ ಅವ್ರದ್ದು ಅದು ಹಾಕ್ತದ. ಅಂದ್ರೆ BCom ಬೇರೆ, BA ಬೇರೆ, BSc ಬೇರೆ, ಅಂದ್ರೆ ಹಿಂಗೆ ಒಡೆದಾಡೋ ನೀತಿ. ಅಂದ್ರೆ ಅವರು ಇಡೀ ಕಾಲೇಜಿನ ಒಕ್ಕಟ್ಟಾಗಿ ತಗೊಂಡು ಹೋಗುವಂತ ಶಕ್ತಿ ಅವ್ರ ಹತ್ರಲಿಲ್ಲ. ಆ ಒಡೆದಾಡೋ ನೀತಿ ಅದ. ಅದಕ್ಕೆ ನಮ್ಮ ಏನದ ಮಡಪತಿ ಸರ್ ನಮಗೆ ಬೇಡ. ಆ ಮಡಪತಿ ಸರ್ ನೀವು ಚಾರ್ಜ್ ಕೊಡಬಾರ್ದು. ಇವತ್ತು ನಾವು ಏನದ ಮೊದಲಿನ ಪ್ರಿನ್ಸಿಪಾಲ್ ಸಚಿನ್ ಸರ್ ಅವ್ರಿಗೆ ಮುಂದುವರ್ಸ್ಬೇಕಂತೇಳಿ ನಾವು ಕಳಕಳಿ ವಿನಂತಿ ಮಾಡ್ತೀವಿ. ಎಲ್ಲ CDC ಸದಸ್ಯರು, ಊರಿನ ಹಿರಿಯರು, ವಿದ್ಯಾರ್ಥಿನಿಯರು ಎಲ್ಲರೂ ಕಳಕಳಿ ಮನವಿ ಮಾಡ್ತೀವಿ.